ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ರಾಜೀನಾಮೆ ಭವಿಷ್ಯ. ನಾಗೇಂದ್ರ ರಾಜೀನಾಮೆಗೆ ಒಲವು ಹೊಂದಿರುವಂತಹ ವರಿಷ್ಠರು ನಾಳೆ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ನಾಗೇಂದ್ರ ಪರ ವರಿಷ್ಠರಿಗೆ ಸಿಎಂ ಮನವರಿಕೆ ಮಾಡಿದ್ರೆ ಸೇಫ್ ಆಗ್ತಾರೆ. ಹೈಕಮಾಂಡ್ ಸೂಚನೆ ಪಾಲಿಸಿದ್ರೆ ನಾಗೇಂದ್ರ ರಾಜೀನಾಮೆ ಆಗುತ್ತಾ, ಯಾವುದೇ ಕ್ಷಣದಲ್ಲಾದರೂ ಕೂಡ ರಾಜೀನಾಮೆ ನೀಡಬಹುದು ಎಂಬ ಚರ್ಚೆ ಕೂಡ ನಡೀತಾ ಇದೆ. ಶೀಘ್ರದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮೈನರ್ ಸರ್ಜರಿ ಕೂಡ ನಡೆಯುತ್ತೆ. ನಾಳೆ ಬೆಳಗ್ಗೆ 7ಕ್ಕೆ ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಸಂಪುಟಕ್ಕೆ ಯಾರು ಇನ್ ಯಾರು ಔಟ್ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯ, ಕೃಷ್ಣಪ್ಪ ಅಸಮಾಧಾನಗೊಂಡಿದ್ದಾರೆ. ಆ ಅಸಮಾಧಾನವನ್ನ ಶಮನ ಮಾಡಬೇಕು. ಇದು ಈಗ ಹೈಕಮಾಂಡ್ ಮುಂದಿರುವಂತಹ ದೊಡ್ಡ ಸವಾಲು. ಸದ್ಯಕ್ಕೆ ಖಾಲಿ ಇರುವುದು ಮಹಿಳಾ ಕೋಟ ಮಾತ್ರ. ಹೀಗಾಗಿ ಮಹಿಳಾ ಖಾತೆ ಸಚಿವೆಯನ್ನ ಇಲ್ಲಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು. ಅದರ ಜೊತೆಗೆ ಅಸಮಾಧಾನ ಶಮನಕ್ಕೆ ಕನಿಷ್ಠ 2 ಮಂತ್ರಿಗಿರಿ ಬೇಕು ಅನ್ನೋದು ಈಗ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗುತ್ತೆ. ಒಂದ್ ಕಡೆ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಪಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯುತ್ತಾ ಸರ್ಕಾರ ಅನ್ನೋದು, ಮತ್ತೊಂದು ಕಡೆ ಎಲ್ಲದರ ಬಗ್ಗೆ ಕೂಡ ಹೈಕಮಾಂಡ್ ಜೊತೆ ಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ತೆರಳಿ ಅಲ್ಲಿ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನಾವು ನೋಡಿದ್ವಿ, ಸದನದಲ್ಲಿ ವಿಪಕ್ಷಗಳು ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆರಂಭದಿಂದಲೂ ಕೂಡ ಆಗ್ರಹ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು. ಈಗ ಸರ್ಕಾರ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯುತ್ತಾ, ಇದೇ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳುತ್ತಾರಲ್ಲ, ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಈಗಾಗಲೇ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಮಹಿಳೆ ಸಚಿವೆ ಇಲ್ಲ, ಹೀಗಾಗಿ 2 ಖಾತೆ ಇದೆ. ಆ 2 ಖಾತೆಯನ್ನ ಭರ್ತಿ ಮಾಡ್ತಾರಾ, ಆ 2 ಖಾತೆಯನ್ನ ಯಾರಿಗೆ ನೀಡ್ತಾರೆ ಅನ್ನೋದು ಈಗ ಪ್ರಶ್ನೆ. ಸಿಎಂ ಸಭೆಗೆ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಗೈರಾಗಿದ್ದಾರೆ. ಬೆಂಗಳೂರು ಶಾಸಕರ ಸಭೆಗೆ ಶಾಸಕರು ಆಬ್ಸೆಂಟ್ ಆಗಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಿನ್ನೆಯಿಂದಲೂ ಕೂಡ ಸಭೆ ನಡೀತಾ ಇದೆ. ಇವತ್ತು ಕೂಡ ಸಭೆ ಮುಂದುವರೆದಿತ್ತು. ಕೌನ್ಸಿಲಿಂಗ್ ಮೂಲಕ ಅಧಿಕಾರಿ ವರ್ಗಾವಣೆ ವಿಚಾರವಾಗಿಯೂ ಕೂಡ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗಿತ್ತು. ಸಭೆಯಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರಂತೆ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿಯೂ ಕೂಡ. ಸೊ ಇನ್ನು ಈ ಒಂದು ಸಭೆಗೆ ಬೆಂಗಳೂರು ಶಾಸಕರ ಜೊತೆಲಿ ಇವತ್ತು ಸಭೆಯನ್ನು ನಡೆಸೋದಕ್ಕೆ ಅಂತ ಮುಂದಾದಾಗ ಅಲ್ಲಿ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಬರೋದಿಲ್ಲ ಅನ್ನೋದು ಒಂದಷ್ಟು ಕುತೂಹಲ ಇತ್ತು. ಆದ್ರೆ ಕೃಷ್ಣಪ್ಪ ಹಾಗೆ ಪ್ರಿಯಾ ಕೃಷ್ಣ ಇಬ್ಬರು ಕೂಡ ಗೈರಾಗಿದ್ದಾರೆ. ಒಂದಂತೂ ವಿಚಾರಗಳು ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇತ್ತು. ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಕನಸನ್ನ ಕಂಡಿದ್ದಂತ ಕೃಷ್ಣಪ್ಪ ಅವರಿಗೆ ಈ ಬಾರಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಅವರು ಅಸಮಾಧಾನವನ್ನ ಹೊರಹಾಕಿದ್ರು. ಇದೇ ಕಾರಣಕ್ಕೋಸ್ಕರ ಅವರು ಮೀಟಿಂಗ್ಗೆ ಬಂದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಇಬ್ಬರು ಶಾಸಕರು ಕೂಡ ಗೈರಾಗಿದ್ದಾರೆ. ಒಂದು ಕಡೆ ಗೊತ್ತಿರೋದು ಅವರಿಬ್ಬರಿಗೂ ಅಸಮಾಧಾನ ಇದೆ ಅಂತೇಳಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶಾಸಕರು ಅಂತೇಳಿ. ಏನದು ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆನೂ ಕೂಡ ನಡೆಸಿದ್ರು. ಇವತ್ತು ಬೆಂಗಳೂರಿನ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರ ಜೊತೆಗೂ ಒಟ್ಟಿಗೂ ಸಭೆಯನ್ನ ಮಾಡಿಸಿದ್ರು. ಈ ಸಭೆಯಲ್ಲಿ ಟಾರ್ಗೆಟ್ 2028ರ ಚುನಾವಣೆಯ ಪೂರ್ವ ತಯಾರಿಯನ್ನ ಮಾಡಿದ್ದಾರೆ ಅಂತಂದೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಶಾಸಕರ ಅಹವಾಲು ಕೇಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲ ಶಾಸಕರು ಇಲಾಖೆಗಳಲ್ಲಿ ಆಗ್ತಾ ಇರುವಂತಹ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಏನಿದೆ, ಈ ವರ್ಗಾವಣೆ ವಿಚಾರಕ್ಕೆ ಆಕ್ಷೇಪವನ್ನು ಎತ್ತಿದ್ದಾರೆ. ಯಾಕೆ ಅಂತಂದೇಳಿದ್ರೆ ಸ್ಥಳೀಯವಾಗಿ ನಾವೇನಾದ್ರೂ ನಾವು ಹೇಳಿದಂತವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದೇಳಿದ್ರೆ ಅದು ಸಂಕಷ್ಟ ಆಗಬಹುದು, ಕಷ್ಟ ಆಗಬಹುದು. ಯಾಕೆ ಅಂತಂದೇಳಿದ್ರೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಿದ್ರೆ ಅದು ಮುಂದೆ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳ ಮುಂದೆ ಕೆಲವು ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ. ಶಾಸಕರ ಅಹವಾಲುಗಳನ್ನ ಕೇಳಿಸಿಕೊಂಡಿರುವಂತಹ ಮುಖ್ಯಮಂತ್ರಿಯವರು ಶಾಸಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಆರ್ಡಿಪಿಆರ್ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಮತ್ತೆ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ರೀತಿ ಇನ್ನು ಮುಂದೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆಗೆ ಬ್ರೇಕ್ ಹಾಕುವಂತ ಸುಳಿವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಆರ್ಡಿಪಿಆರ್ ಇಲಾಖೆ ಏನಿದೆ, ಈ ಇಲಾಖೆಯಲ್ಲಿ ಈಗಾಗಲೇ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡುವಂತ
ವಿಚಾರಕ್ಕೆ ಅಧಿಸೂಚನೆಯನ್ನು ಕೂಡ ಪ್ರಕಟ ಮಾಡಲಾಗಿತ್ತು. ಆ ಅಧಿಸೂಚನೆಯನ್ನ ವಾಪಸ್ ಪಡೆಯುವಂತೆ ಸಚಿವರಿಗೂ ಕೂಡ ನಾನು ಹೇಳ್ತೇನೆ. ಯಾವುದೇ ರೀತಿಯ ಇಲ್ಲ, ಶಾಸಕರಿಗೆ ಮೊದಲ ಆದ್ಯತೆ, ಶಾಸಕರ ಪತ್ರಕ್ಕೆ ನಾವು ಆದ್ಯತೆಯನ್ನು ಕೊಡ್ತೇವೆ. ಯಾಕೆಂತಂದ ಹೇಳಿದ್ರೆ ಎಲ್ಲರೂ ಕೂಡ ಶಾಸಕರು ಸ್ಥಳೀಯವಾಗಿ ಕೆಲಸವನ್ನ ಮಾಡಬೇಕು, ಮುಂಬರುವಂತಹ ಚುನಾವಣೆಯಲ್ಲಿ ಗೆಲ್ಲುವಂತ ಮತ್ತೊಮ್ಮೆ ಗೆಲ್ಲುಕ್ಕೆ ಪೂರಕವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಬೇಕು. ಹಾಗಾಗಿ ಶಾಸಕರ ಅಭಿಪ್ರಾಯಕ್ಕೆ ಮೊದಲ ಆದ್ಯತೆ ನಾನು ಕೊಡ್ತೀನಿ, ಇದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತ ಮಾಹಿತಿಗಳು ಇವತ್ತು ಮುಖ್ಯಮಂತ್ರಿಗಳು ಸಭೆಯಲ್ಲಿ ಶಾಸಕರಿಗೆ ಭರವಸೆಯನ್ನು ಕೊಟ್ಟಿರುವಂತದ್ದು. ಮತ್ತೆ ಗೃಹ ಇಲಾಖೆಯಲ್ಲೂ ಕೂಡ ಅಷ್ಟೇ, ಸಬ್ ಇನ್ಸ್ಪೆಕ್ಟರ್ಗಳಾಗಲಿ ಇನ್ಸ್ಪೆಕ್ಟರ್ಗಳಾಗಲಿ ವರ್ಗಾವಣೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡುವಂತ ಚಿಂತನೆ ಇರಲಿಲ್ಲ. ಆದಾಗ್ಯೂ ಕೂಡ ಒಂದಷ್ಟು ವದಂತಿ ಹಬ್ಬಿದೆ. ಹೀಗಾಗಿ ಈ ಇಲಾಖೆಯಲ್ಲೂ ಕೂಡ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂತ ಪ್ರಸ್ತಾಪಗಳು ಕೂಡ ಸಭೆಯಲ್ಲಾಗಿರುವಂತದ್ದು. ಒಟ್ಟಾರೆಯಾಗಿ ಕಳೆದ ಬಾರಿ ಸಿಎಲ್ಪಿ ಸಭೆಯಲ್ಲೂ ಕೂಡ ಶಾಸಕರು ಆಕ್ಷೇಪ ಎತ್ತಿದ್ರು. ಮತ್ತೊಂದು ಕಡೆಗೆ ಶಾಸಕರ ಜೊತೆಗಿನ ಮುಖ್ಯಮಂತ್ರಿಗಳ ಸಭೆಯ ಸಂದರ್ಭದಲ್ಲೂ ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ. ಈ ಆಕ್ಷೇಪಕ್ಕೆ ಮಣ್ಣೆ ಹಾಕಿರುವಂತಹ ಒಂದು ಅಹವಾಲು ಸ್ವೀಕಾರ ಮಾಡಿರುವಂತಹ ಮುಖ್ಯಮಂತ್ರಿಗಳು ಶಾಸಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು, ನೀವೆಲ್ಲ ಮಾಹಿತಿಗಾಗಿ.